ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ರಾಜ್ಯದ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಬಿಜೆಪಿ ನಾಯಕರು ಇಂದು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉದ್ಯೋಗ ನೇಮಕಾತಿಯ ಬಗ್ಗೆ ಚರ್ಚೆ ನಡೆಸಿದರು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಪ್ರಥಮ ಬಾರಿಗೆ ಬೆಳಗಾವಿ ನಗರಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿ ಆಗಮಿಸಿದಂಥ ಲಿಂಗರಾಜ್ ಪಾಟೀಲ್ ಅವರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ. ಲಿಂಗರಾಜ್ ಪಾಟೀಲರು ಮೂಲತಃ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೋತ್ರಿ ಗ್ರಾಮದವರು ಮತ್ತು ಬೆಳಗಾವಿ ನಗರದಲ್ಲಿರುವಂಥ RLS ಕಾಲೇಜಿನಲ್ಲಿ ವಕೀಲ ಪದವಿಯನ್ನು BSc ಇಲ್ಲೇ ತಮ್ಮ ಶಿಕ್ಷಣವನ್ನು ಇಲ್ಲೇ BSc ಪದವಿಯನ್ನು ಬೆಳಗಾವಿ ನಗರದಲ್ಲಿ ಪೂರೈಸಿದ್ದಾರೆ ಮತ್ತು ಪ್ರಥಮ ಬಾರಿಗೆ ಇವತ್ತು ನಮ್ಮ ಬೆಳಗಾವಿ ನಗರಕ್ಕೆ ಆಗಮಿಸಿದಾಗ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತಾ ವಿಭಾಗ ಪ್ರಭಾರಿಗಳು ಮತ್ತು ಹಿಂದಿನ ಶಾಸಕರು ಆದಂಥ ಸಂಜಯ್ ಪಾಟೀಲ್ ಅವರನ್ನು ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ. ಮಹಾನಗರದ ಜಿಲ್ಲಾ ಅಧ್ಯಕ್ಷರು ಸಹೋದರಿಯಾದ ಶ್ರೀಮತಿ ಗೀತಾ ಸುತಾರ್ ಅವರನ್ನು ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಮಾದಮ್ನವರನ್ನು ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ. ಸಚಿನ್ ಕಡಿ ಅವರನ್ನು ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರನ್ನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರಿ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಲಿಂಗರಾಜ್ ಪಾಟೀಲ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮ ಪಕ್ಷದ ಎಲ್ಲ ಧುರೀಣರೇ, ಇವತ್ತು ಕಳೆದ 3 ವರ್ಷಗಳಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯಾವಾಗ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಅಲ್ಲಿಂದ ಇವತ್ತಿನವರೆಗೂ ಕೂಡ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ನೀಡಲಿಕ್ಕೆ ವಿಫಲವಾಗಿದೆ ಅನ್ನೋದಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಬಾರಿ ಯಶಸ್ವಿಯಾಗಿ 5 ವರ್ಷ ಮುಖ್ಯಮಂತ್ರಿ ಮಾಡಿದ್ರು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ಈ ಬಾರಿ ಅವರಿಗೆ ಆ ರೀತಿಯ ಒಂದು ಆಡಳಿತವನ್ನು ಕೊಡಲಿಕ್ಕೆ ಯಾಕೆ ಆಗಲಿಲ್ಲ? ಕಳೆದ 2-2.5 ವರ್ಷ ತಾವೆಲ್ಲ ಗಮನಿಸಿದಿರಿ, ಇಡೀ ರಾಜ್ಯವೇ ಗಮನಿಸಿದೆ, ದೇಶವೇ ಗಮನಿಸಿತ್ತು. ಈ ಅಧಿಕಾರ ಹಂಚಿಕೆಯಲ್ಲೇ ಕಳೆದ 2 ವರ್ಷಗಳಿಂದ CM ಕುರ್ಚಿಗಾಗಿ DCM ಏನು DK ಶಿವಕುಮಾರ್ ಇದ್ದರು, ಅವರು ಮತ್ತು CM ಸಿದ್ದರಾಮಯ್ಯನವರ ಒಂದು ಶೀತಲ ಸಮರವನ್ನು ಇಡೀ ರಾಜ್ಯ ನೋಡಿದೆ. ಅದಾದ ನಂತರ 2.5 ವರ್ಷಗಳ ಒಂದು ಒಪ್ಪಂದದಂತೆ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಬೇಕಾಯಿತು. 6 ತಿಂಗಳು ಕಾಡಿ ಬಿಟ್ಟುಕೊಟ್ರು. ಸಿದ್ದರಾಮಯ್ಯನವರು ಬಿಟ್ಟ ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದು ನಾವು ನೋಡಿದ್ವಿ. ಮುಖ್ಯಮಂತ್ರಿಯಾಗಿ 2 ತಿಂಗಳುಗಳಾಯಿತು. ಸರಿಯಾಗಿ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಬರದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮಳೆಯ ಕೊರತೆ ಇತ್ತು. ಈಗ 2-3 ದಿವಸದಿಂದ ಮಳೆ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೂ ಕೂಡ ಮತ್ತೆ ಪಕ್ಷದ ಗೊಂದಲಗಳಲ್ಲಿ, ಆ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಗೊಂದಲಗಳಲ್ಲಿ ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು ಪ್ರವಾಸ ಮಾಡ್ತಾನೆ ಇದ್ದರೂ ಹೊರತು ರಾಜ್ಯದ ತುಂಬ ಈ ರೈತರ ಸಮಸ್ಯೆಗಳಿಗೆ ಮತ್ತು ಏನು ಬರಗಾಲ ಒಂದು ಸಮೀಪ ಬಂದಿತ್ತು ಅದರ ಬಗ್ಗೆ ಒಟ್ಟು ಗಮನ ಹರಿಸಲಿಲ್ಲ. ಅವರ ಉಳಿದ ಸಂಪುಟ ಸದಸ್ಯರು ಕೂಡ ಎಲ್ಲ ಹಿರಿಯ ನಾಯಕರೇ ಮಂತ್ರಿ ಇದ್ದರೂ ಕೂಡ ಯಾರೂ ಯಾವುದೇ ಜಿಲ್ಲೆಗಳಿಗೆ ಪ್ರವಾಸ ಮಾಡಲಿಲ್ಲ. ಕೇವಲ ಕುರ್ಚಿಗಾಗಿ, ಮಂತ್ರಿಗಿರಿಗಾಗಿ ಕಳೆದ 3 ವರ್ಷಗಳಿಂದ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಿನ್ನೆ ಗಜಪ್ರಸವದಂತೆ 2 ತಿಂಗಳ ನಂತರ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದ್ದಾರೆ. ತಾವು ಗಮನಿಸಿದ್ದೀರಿ, ಎಷ್ಟೊಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಅಂದರೆ ಇನ್ನು ಬರುವ 2 ವರ್ಷ ಕೂಡ, ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಹುಶಃ 2 ವರ್ಷ ಇದೇ ಗಲಾಟೆಯೊಳಗೆ
ಇದೇ ಗೊಂದಲದೊಳಗೆ ಅವರು ಈ ರಾಜ್ಯಭಾರವನ್ನು ನಡೆಸ್ತಾರಂತ ಸಂಶಯ ಬರ್ತಾ ಇದೆ. ಒಂದು ಕಡೆ ಬಹಳಷ್ಟು ಆಶ್ವಾಸನೆ ನೀಡುವ ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬಂದಾಗ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರಂತ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಇಡೀ ರಾಜ್ಯದ ಜನತೆ ಒಂದು ಬಯಸಿದ್ದರು. ಆದರೆ ಸಿದ್ದರಾಮಯ್ಯ ಇರ್ಬೋದು ಅಥವಾ ಈಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಂಪುಟ ಪುನರಾಚನೆ ಆಯಿತು, ಗೊಂದಲಗಳು ಈಗ ಶುರುವಾಗಿದ್ದಾವೆ. ಈ ಗೊಂದಲಗಳು ಈಗ ಮುಗಿಯುವುದಿಲ್ಲ, ಈಗ ಹಾಗೆ ಮುಂದುವರಿತದೆ. ಆದರೆ ನಾವು ಭಾರತೀಯ ಜನತಾ ಪಕ್ಷದವರು ನಾವು ಈಗ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಒಂದು, ಬರ ಪರಿಹಾರಕ್ಕಾಗಿ ತಮ್ಮ ಯೋಜನೆಗಳೇನು, ತಮ್ಮ ಕಾರ್ಯಕ್ರಮಗಳೇನು? ಎರಡನೇದು, ಮುಖ್ಯವಾಗಿ ಇಡೀ ರಾಜ್ಯಾದ್ಯಂತ ನಿರುದ್ಯೋಗಿ ಯುವಕರ ಒಂದು ಬೃಹತ್ವಾದಂಥ ಒಂದು ಸಮಸ್ಯೆ ಎದುರಾಗಿದೆ. ಸಿದ್ದರಾಮಯ್ಯನವರು ಇರುವವರೆಗೂ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅವ್ರು ಕಾಲ ಕಳೆದ್ರ ಹೊರತು ಯಾವುದೇ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಕೊನೆಗೆ ಹೋಗುವಾಗ ಮಾಡ್ತೀನಿ ಅಂತೇಳಿ ಸಚಿವ ಸಂಪುಟದಲ್ಲೆಲ್ಲ ಹೇಳಿದ್ರು ಕೂಡ ಇವತ್ತು ಇನ್ನೂ ಸರಿಯಾಗಿ ಅದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಂದ ಮೇಲೆ ಕೂಡ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಸಾವಿರಾರು ಲಕ್ಷಾಂತರ ಯುವಕರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ತಮಗೆಲ್ಲರ ಗಮನಕ್ಕಿದೆ. ಬೆಳಗಾವಿಯಲ್ಲೂ ಮಾಡಿದರು, ನಮ್ಮ ಧಾರವಾಡ ಜಿಲ್ಲೆ ಅಂತೂ ದೊಡ್ಡ ಪ್ರಮಾಣವಾದಂಥ ಒಂದು ಹೋರಾಟವನ್ನು ಮಾಡಿದರು. ಬೆಂಗಳೂರಲ್ಲಿ ಮಾಡಿದರು, ಬೇರೆ ಕಲಬುರಗಿಯಲ್ಲಿ ಮಾಡಿದರು. ಮಾಡಲಿಕ್ಕೂ ಕೂಡ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರು. ಈ ರೀತಿ ನಿರುದ್ಯೋಗಿ ಯುವಕರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಬಂದದ್ದು ನಾವು ನೋಡ್ತಾ ಇದ್ವಿ. ಇವತ್ತು 3 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಆ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಕಡೆ ನಾವು ತೊಗೊಳ್ತೀವಂತಿದ್ದಾರೆ, KPSC ಮೂಲಕ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಭ್ರಷ್ಟಾಚಾರ. ಸ್ವತಃ ಅಲ್ಲಿ KPSC ಅಧ್ಯಕ್ಷರು ಸಾಹುಕಾರ ಅವ್ರನ್ನ ರಾಜ್ಯಪಾಲರು ಕಿತ್ತೊಗೆಯುವಂಥ ಪರಿಸ್ಥಿತಿಯನ್ನು ತಂದುಕೊಂಡ್ರು. ಅಲ್ಲಿಯೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದನ್ನು ನಾವು ಇಡೀ ರಾಜ್ಯ ನೋಡ್ತಾ ಇದೆ. ಹೀಗೆ ರಾಜ್ಯದ ಯುವಜನತೆಗೆ ಘೋರವಾದಂಥ ಒಂದು ಮೋಸ ಮತ್ತು ಅಪಚಾರವನ್ನು ಮಾಡ್ತಾ ಇದ್ದಾರೆ. ಹಲವಾರು ಹುದ್ದೆಗಳಿಗೆ ಅವರಿಗೆ ಕರಿಬೇಕಾಗಿತ್ತು. ಎಲ್ಲ ಕಡೆ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ಸರಿಯಾದ ಯೋಗ್ಯ ಪ್ರತಿಭೆಗಳಿಗೆ ಅವ್ರಿಗೇನು ನ್ಯಾಯ ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ. ಅದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಕಡೆ ಕರಿತಾ ಇಲ್ಲ, ಕರೆದಿದ್ದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇಲ್ಲ. ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳದ ಒಂದು ಹುದ್ದೆಗೆ 80 ಲಕ್ಷವರೆಗೂ ಕೂಡ ಡಿಮಾಂಡ್ ಮಾಡಿದ್ದು ಕೂಡ ತಾವು ಗಮನಿಸಿದಿರಿ. ಸ್ವತಃ ಅಭ್ಯರ್ಥಿಗಳೇ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಈ ರೀತಿಯ 600 ಹುದ್ದೆಗಳಲ್ಲಿ 400 ಹುದ್ದೆ ಜನರು ಕರೆದು 80 ಲಕ್ಷ ಡಿಮಾಂಡ್ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಚಕಾರ ಎತ್ತಾ ಇಲ್ಲ, ಸಿದ್ದರಾಮಯ್ಯನವರು ಚಕಾರ ಎತ್ತಾ ಇಲ್ಲ. ಆ ಖರ್ಗೆ ಅವ್ರಿಗೆ ಕೇಳಿದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಬಿಜಾಪುರದಲ್ಲಿ ತಿಕೋಟಾದಲ್ಲಿ ಆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ತೊಂದರೆ ಆಗಿದ್ದಕ್ಕೆ, ಲೇಟ್ ಆಗಿದ್ದಕ್ಕೆ, OMR ಮತ್ತು ಪ್ರಶ್ನೆ ಪತ್ರಿಕೆ ನಂಬರ್ಗಳು ಸರಿ ಇಲ್ಲದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ, ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇವರು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಸರ್ಕಾರದ ಪರವಾಗಿ ಸಮರ್ಥನೆ ಮಾಡುವಂಥ ಜಿಲ್ಲಾಧಿಕಾರಿಗಳು ಒಂದು ಕಡೆ. ಈ ರೀತಿ ಕೆಲವೊಂದು ವಿದ್ಯಾರ್ಥಿಗಳ ಹೋರಾಟವನ್ನು ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುವಂಥ ಈ ಒಂದು ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಲಿಕ್ಕೂ ಹಕ್ಕಿಲ್ಲ. ಆ ರೀತಿ ಒಂದು ಗದಾಪ್ರಹಾರ. ಖರ್ಗೆ ಅವರ ಉಡಾಫೆ ಉತ್ತರ ಪ್ರತಿಪಕ್ಷದವ್ರು ನಾವು ಕೇಳಿದ್ದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವ್ರಿಗೆ ಭಾಳ ಹಗುರವಾಗಿ ಮಾತಾಡಿದ್ದಾರೆ. ಅವರು ಕೂತ್ಕೊಳ್ಳಿ, 25 ದಿನ ಉಪವಾಸ ಕೂತ್ಕೊಳ್ಳಿ, ಆಮೇಲೆ ನಾವು ಲಾಠಿ ಚಾರ್ಜ್ ಮಾಡ್ತೀವಿ. ಅಂದರೆ ಯಾವ ರೀತಿ ನೋಡಿ, ಅಂದರೆ ಅದನ್ನು ಜಂತರ್ ಮಂತರ್ಗೆ ಅಲ್ಲಿಯ ಹೋರಾಟಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಇವರು. ಒಬ್ಬ ಗೃಹ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ಮಂತ್ರಿ ಈ ರೀತಿ ಮಾತಾಡಿದ್ರು ನಮ್ಮ ರಾಜ್ಯದ ದುರ್ದೈವ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ನಾನು. ಏನು ತಪ್ಪು ಮಾಡಿದ್ದಾರೆ ವಿದ್ಯಾರ್ಥಿಗಳು, ಏನು ತಪ್ಪು ಮಾಡಿದ್ದಾರೆ ನಿರುದ್ಯೋಗಿಗಳು, ಯುವಕರು? ಅವ್ರಿಗೆ ಅನ್ಯಾಯವಾದಾಗ ಪ್ರತಿಭಟನೆ ಮಾಡಬಾರ್ದ?
ಆ OMR ಸೀಟು ಮತ್ತು ಪ್ರಶ್ನೆ ಪತ್ರಿಕೆ ನಂಬರ್ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಬಾರ್ದಾ? ಅಥವಾ 5-10 ನಿಮಿಷ ಲೇಟಾಗಿ ಬಂದರೂ ಕೂಡ ಅವರಿಗೆ ಅವಕಾಶ ನೀಡದೆ ನಿರಾಕರಿಸಿ ಅವ್ರ ಮೇಲೆ ಹೊರಗೆ ಹಾಕುವಂಥ ಕೆಲಸ ಮಾಡೋದು ಪ್ರಶ್ನೆ ಮಾಡಬಾರ್ದಾ? ಇದನ್ನೆಲ್ಲ ಅಲ್ಲಿ ಜಿಲ್ಲಾಧಿಕಾರಿ ಸರ್ಕಾರದ ಪರವಾಗಿ ಸಮರ್ಥನೆ ಮಾಡ್ಕೊಳ್ತಾರೆ. ಪ್ರಶ್ನೆ ಕೇಳಿದ್ರೆ ನೀವು ಹೋರಾಟ ಮಾಡಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಓಪನ್ ಆಗಿ ಒಬ್ಬ ಗೃಹ ಮಂತ್ರಿ ಹೇಳ್ತಾರಂದರೆ ಈ ರಾಜ್ಯದ ದುರ್ದೈವ. ಅಥವಾ ಮುಂದಿನ 2 ವರ್ಷ ಯಾವ ರೀತಿ ಒಂದು ಆಡಳಿತವನ್ನು ಈ DK ಶಿವಕುಮಾರ್ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಈ ಒಂದು ವಿಷಯಕ್ಕೆ ಗಂಭೀರವಾಗಿ ಪರಿಗಣಿಸಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಬರುವಂಥ ದಿನಗಳಲ್ಲಿ ನಾವು ಹೋರಾಟವನ್ನು ಕೈಗೊಳ್ಳೋರಿದ್ದೀವಿ. ಈಗೇನು ಆಗಿರೋ ಪ್ರಮಾದವನ್ನು ತಪ್ಪುಗಳನ್ನು ಸರಿಪಡಿಸಿಕೊಂಡು ಯುವಕರ ಭವಿಷ್ಯಕ್ಕೆ ತಾವು ಸಹಕಾರ ನೀಡಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ತಕ್ಷಣ ನೇಮಕಾತಿ ಪ್ರಕ್ರಿಯೆಗಳು ಆಗಬೇಕು, ಎಕ್ಸಾಮ್ನಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಸರಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಜಂತರ್ ಮಂತರ್ನಲ್ಲಿ ಅದು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಹೋರಾಟದಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚು ವಿಸ್ತೃತವಾಗಿ ಹೋಗುವುದಿಲ್ಲ, ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಇಡೀ ದೇಶವೇ ನೋಡಿದೆ. ಆದರೆ ಅವರ ಬೆಂಬಲಾರ್ಥವಾಗಿ ಇಲ್ಲಿಂದ ಸಂತೋಷ್ ಲಾಡೋ ಹೋಗ್ತಾರೆ, ಸ್ವತಃ CM DK ಶಿವಕುಮಾರಲ್ಲಿ ಹೋಗಿ ಸಪೋರ್ಟ್ ಮಾಡ್ತಾರೆ. ಅವರ ರಾಷ್ಟ್ರೀಯ ನಾಯಕರಾದಂಥ ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿಯವರು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಎಷ್ಟು ಈ 125-130 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷದ ಒಂದು ದುಸ್ಥಿತಿಯ ಬಗ್ಗೆ ನಮಗೆ ಕನಿಕರ ಉಂಟಾಗ್ತಾ ಇದೆ. ಅಂದರೆ ಇವರು ಏನಾದರೂ ಕರೆ ಕೊಟ್ಟರೆ ಯಾರು ಜನ ಬರುವುದಿಲ್ಲ ಅನ್ನೋದು ಗೊತ್ತಾಗಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮು ಇವರು ಹೋಗಿ ಅಲ್ಲಿ ಬೆಳೆ ಬೇಯಿಸ್ಕೊಳ್ಳೋಕೆ ಹೋಗಿದ್ರು. ಮುಂದೇನಾಯ್ತು ಅನ್ನೋದರೆಲ್ಲ ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗಾಗಲೇ ಯುವಕರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯುವಕರ ಸಲುವಾಗಿ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಭಾರತದ ಯುವಕರಿಗೆ ಬಹಳಷ್ಟು ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಆದರೆ ಯಾರ್ದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಇವರು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಇದು ತಪ್ಪು. ಅಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡೋ ಬದಲು ನಿಮ್ಮ ರಾಜ್ಯದಲ್ಲಿ ಏನು ನ್ಯೂನತೆಗಳಿದೆ, ನಿಮ್ಮ ರಾಜ್ಯದಲ್ಲಿ ಏನು ಈ ಪರೀಕ್ಷೆಯಲ್ಲಿ ಗೊಂದಲ ಇರ್ಬೋದು, ನೇಮಕಾತಿಯಲ್ಲಿ ಗೊಂದಲ ಇರ್ಬೋದು, ಇದನ್ನು ತಾವು ಸರಿಪಡಿಸಬೇಕು ಅಂತ ನಾವು ಭಾರತೀಯ ಜನತಾ ಪಕ್ಷದವರು ಒತ್ತಾಯಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಇನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿ ವರ್ಷದಂತೆ ಹರ್ ಘರ್ ತಿರಂಗ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ನಿತಿನ್ ನಬೀನ್ ಅವರು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಆಗಸ್ಟ್ 13ರಿಂದ 15ನೇ ತಾರೀಕುವರೆಗೆ ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲೂ ಧ್ವಜವನ್ನು ಹಾರಿಸುವ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ 12 ವರ್ಷಗಳಿಂದ ಏನು ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ರಾಷ್ಟ್ರ ಮೊದಲು, ದೇಶದ ಅಭಿವೃದ್ಧಿ, ಅಖಂಡ ಭಾರತ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಒಂದು ಕಲ್ಪನೆಯೊಂದಿಗೆ ಎಲ್ಲರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಒಂದು ಕಲ್ಪನೆಯೊಂದಿಗೆ ದೇಶಕ್ಕಾಗಿ ಎಲ್ಲರೂ ನಾವು ಪಣ ತೊಡಬೇಕು, ಆ ಒಂದು ನಿಟ್ಟಿನಲ್ಲಿ ದೇಶಕ್ಕಾಗಿ ನಾವೆಲ್ಲ ಸೇವೆ ಮಾಡಬೇಕು ಆ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ ಒಂದು ಕಾರ್ಯಕ್ರಮವನ್ನು ಕಳೆದ ಕೆಲವಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಅದರ ಅಂಗವಾಗಿ ಇವತ್ತು ಬರುವ ಆಗಸ್ಟ್ 13ರಿಂದ 15ನೇ ತಾರೀಕುವರೆಗೆ ಪ್ರತಿ ಮನೆಯಲ್ಲಿ ಈ ಭಾರತ ರಾಷ್ಟ್ರದ ಧ್ವಜವನ್ನು ಹಾರಿಸುವಂಥ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮನೆಗೆ ಸಂಪರ್ಕ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋರಿದ್ದಾರೆ. ಹಾಗೆಯೇ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಮಂಡಲಗಳಲ್ಲಿ ತಿರಂಗಾ ಯಾತ್ರೆ ಅಂಥೇಳಿ ಬೃಹತ್ ಪ್ರಮಾಣವಾದಂಥ ಒಂದು ಧ್ವಜದ ಮೆರವಣಿಗೆ ಮೂಲಕ ನಮ್ಮ ಯುವಕರ ರ್ಯಾಲಿ ಇರ್ಬೋದು, ಮಹಿಳಾ ಮೋರ್ಚಾದ ರ್ಯಾಲಿಗಳು ಇರ್ಬೋದು, ಸಾರ್ವಜನಿಕರಿಗೆ ಒಳಗೊಂಡಂಥ ರ್ಯಾಲಿಗಳ ಮೂಲಕ ಒಟ್ಟಾರೆ ಇಡೀ ದೇಶಾದ್ಯಂತ ಈ ಆಗಸ್ಟ್ 15ರ ಪೂರ್ವದಲ್ಲಿ ಎಲ್ಲ ಕಡೆ ತಿರಂಗ ಯಾತ್ರೆಯನ್ನು ಕೂಡ ಮಾಡೋರಿದ್ದಾರೆ. ಜೊತೆಗೆ ಆಗಸ್ಟ್ 14ರಂದು ದೇಶ ವಿಭಜನೆ ಕುರಿತು ಕೂಡ ವಿಶೇಷವಾದಂಥ ಸಭಾ ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋರಿದ್ದೇವೆ. ಅದಕ್ಕೂ ಕೂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ ವಿಶೇಷವಾಗಿ
ಯುವಕರನ್ನು ಭಾರತದ ಒಂದು ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇನು ಕರೆ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವರು ಹರ್ಘರ್ ತಿರಂಗ ಜೊತೆಗೆ ಎಲ್ಲ ಯುವಕ ಯುವತಿಯರನ್ನು ಕೂಡ ಒಳಗೊಂಡಂತೆ ಹಲವಾರು ಕಾರ್ಯಕ್ರಮಗಳು ನಾವೆಲ್ಲ ಮಾಡೋರಿದ್ದೀವಿ. ಅದಕ್ಕೆಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ನಮ್ಮ ತಾಲೂಕಾ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂತಹ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.